ಕೂತ್ಕೊಂಡಿದ್ದೀನಿ. ಬಾ ಕುಕ್ಕದ. ಎಲ್ಲಮ್ಮ ರಮೇಶ್ ಎಲ್ಗೋದ? ಅಯ್ಯೋ ಅವ್ನು ಹೊಲ್ತಕ್ಕೆ ಹೋಗ್ಯಾನ ಕಣಮ್ಮ. ಕೂಲಿ ಆಳುಗಳು ಬಂದೇವ್ರೆ. ಹೊಲ್ತಕ್ಕೆ ಹೋಗ್ಯಾನ, ಕೆಲಸ ಮಾಡಿಸ್ತಾ ಇದ್ದೇನೆ. ಏನು ಮಾಡೋದು ಹೇಳು. ಅವನೇ ಬುತ್ತಿ ಒತ್ಕೊಳೋದ ಈ ರಾಣಿ ಮಾಡಿರೋ ಹೊಲ್ಕ ಕೆಲಸಕ್ಕೆ. ಅವನು ಪಾಪ ಕೂಲಿ ಆಳುಗಳ ಹತ್ರ ಎಷ್ಟೊಂದು ಮಾತು ಕೇಳಿದ್ನೋ ಏನೋ, ಅವ್ರು ಎಷ್ಟು ಬೈಕೊಂಡ್ರೋ ಏನೋ ಕೂಲಿ ಆಳುಗಳು ಅವನ್ನ ಊಟ ತರಲಿಲ್ಲ ಜಲ್ದು ಅಂತಾನೆ. ನೋಡು ಈ ರಾಣಿ ಎಂಬಳು ಎಂತ ಕೆಲಸ ಮಾಡಿದಾಳೆ ಅಂತಾನೆ. ಹೇಳಿದ್ದೊಂದು ಕೆಲಸನ ನೆಟ್ಟು ಮಾಡಲ್ಲ, ತಿರ್ಗಾ ಮಾತಾಡ್ತಾಳೆ ಹಂಗೆ ಹಿಂಗೆ ಅಂತಾನೆ. ಅದಕ್ಕೇನೆ ಅವಳನ್ನ ಮನೆ ಬಿಟ್ಟು ಕಳ್ಸಿದೀನಿ. ಹೋಗಿ ನಿಮ್ಮ ಅಪ್ಪಂಗ ಅಮ್ಮಯ್ಯನ ಕರ್ಕೊಂಬರೋಗು ಅಂತಾನೆ. ಇದೆಲ್ಲ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ಅಯ್ಯೋ ಅಮ್ಮ ಎಲ್ಲ ಗೊತ್ತು ತಗ, ಅದಕ್ಕೆ ನಾನು ಬಂದಿದ್ದು. ಗೊತ್ತಾ? ಯಾರು ಹೇಳಿರ ಮರದಮ್ಮ ನಿನ್ಗೆ ಈ ವಿಷಯನ? ಆ ಶಿಲ್ಪಿ ಏನಾದ್ರು ಬಂದಿದ್ಲ ಅಲ್ಲಿಗೆ ನಿಮ್ಮಂತಕ್ಕೆ ತಿರ್ಗಾನ? ನೀನು ಅವರಪ್ಪ ಅಮ್ಮನ ಕರ್ಕೊಂಬ ಅಂತೇಳಿ ಮನೆ ಬಿಟ್ಟು ಕಳಿಸ್ತಲ್ಲ ರಾಣಿನ, ಅವಳೇನು ಅವ್ರವ್ರಿಗೆ ಹೋಗಿಲ್ಲ ಅವರಪ್ಪ ಅಮ್ಮನ ಕರ್ಕೊಂಬರಕ್ಕೆ, ಸೀದಾ ನಮ್ಮಂತಕ್ಕೆ ಬಂದಿದ್ಲು. ಹೌದಾ? ನಿಮ್ಮಂತಕ್ಕ? ಯಾಕೆ ಏನು ಹೇಳಿಲ್ಲ? ಬಂದು ಹೋಗ್ದು ಓಡಿಸ್ಬೇಕಾಗಿತ್ತು ನೀನು. ಮನೆ ಒಳಗೆ ಯಾಕೆ ಬಿಡ್ಕೊಂಡೆ ಅವಳನ್ನ? ಅವಳು ಮಾಡೋ ಒಂದಲ್ಲ ಎರಡಲ್ಲ, ತಪ್ಪು ಮೇಲೆ ತಪ್ಪು ಮಾಡ್ತಾಳೆ ಇದ್ದಾಳೆ. ಅದಕ್ಕೆ ನಿಮ್ಮ ಅಪ್ಪನ ಕರ್ಕೊಂಬರೋಗು. ಸರಿಯಾಗಿ ಹೇಳ್ತೀನಿ ನಿಮ್ಮ ಅಪ್ಪ ಯಾರು ಸರಿಯಾಗಿ ಹೋಗ್ತೋದ್ರೆ ಗೊತ್ತಾಗುತ್ತೆ ನಿನಗೆ. ನಾವು ಹೋಗಿದ್ರೆ ಸರಿಯಾಗಿ ಬುದ್ಧಿ ಬರಲ್ಲ ಅಂತ ಹೇಳಿದ್ದೆ. ನಿಮ್ಮಂತಕ್ಕೆ ಬಂದಿಲ್ಲ ಅವಳು. ಹೇಳ್ಬೋದ್ಲಿ ಈಗ? ಅಯ್ಯೋ ಅಮ್ಮ ಸಮಾಧಾನ ಮಾಡ್ಕೊ. ಈಗ ನನ್ನ ಹತ್ರನೇ ಇದ್ದಾಳೆ, ಹೊರಗಡೆ ನಿಂತಿದ್ದಾಳೆ, ಕರಿತೀನಿ ಇರು. ನೀನ್ ಯಾಕಮ್ಮ ಅವ್ನು ಇಲ್ಲಿಗೆ ತಿರ್ಗಾ ಕರ್ಕೊಂಬರಕೋದೆ? ಹೋಗ್ದು ಓಡಿಸ್ಬೇಕಾಗಿತ್ತು ಅವಳನ್ನ. ಅವಳೆಂತವಳು ಅಂತ ನಿನಗೂ ಚೆನ್ನಾಗಿ ಗೊತ್ತಲ್ಲ. ತಿರ್ಗಾ ಯಾಕೆ ಕರ್ಕೊಂಬಂದಿ ಇಲ್ಲಿಗೆ? ಹೇಳು. ಅಯ್ಯೋ ಸುಮ್ಮನಿರಮ್ಮ, ಏನು ಮಾಡೋಕ್ಕಾಗುತ್ತೆ ಹೇಳು. ಸಂಸಾರ ಅಂದಮೇಲೆ ಇಂಥವೆಲ್ಲ ಸಮಸ್ಯೆಗಳು ಬಂದೇ ಬರ್ತವೆ. ಹಂಗಂತ ಹೇಳಿ ಪದೇ ಹಿಂಗೆ ಸೊಸೆನ ಮನೆ ಬಿಟ್ಟು ಕಳ್ಸೋದು, ಅವರಪ್ಪ ಅಮ್ಮನ ಕರ್ಕೊಂಬರೋಗು ಅಂತ ಹೇಳೋದು ಅದೆಲ್ಲ ಚೆನ್ನಾಗಿರಲ್ಲ. ನಿಮಗೂ ಮರ್ಯಾದಿರಲ್ಲ, ನಮಗೂ ಮರ್ಯಾದಿರಲ್ಲ. ಅದಕ್ಕೇನೆ ಕೂತ್ಕೊಂಡು ಬಗೆಹರಿಸ್ಕೊಂಬನ. ಸುಮ್ಮನಿರು. ಏನು ಮಾಡೋದು ಹೇಳು? ಅವಳಿಗೆ ಒಂದಿಷ್ಟು ಗೊತ್ತಾಗಲ್ಲ. ನನಗೂ ಸಿಟ್ಟು ಬಂತು, ಬಾಯಿಗೆ ಬಂದಂಗೆ ಬೈದೆ. ಆದರೆ ಏನು ಮಾಡೋದು, ಕಣ್ಣೀರು ಹಾಕೊಂಡು ಹೊತ್ಬಿಟ್ಲು. ಅದಕ್ಕೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಬಾ ಹೋಗ್ಲಿ, ನಾನೇ ಹೇಳ್ಬಿಟ್ಟು ಬರ್ತೀನಿ ಅಂತ ಕರ್ಕೊಂಬಂದಿದ್ದೀನಿ. ರಮೇಶ ಎಲ್ಲೋದ? ಅವನು ಇದ್ದಿದ್ರೆ ಚೆನ್ನಾಗಿರೋದು. ಅದಮ್ಮ ಅವಳ ಬಗ್ಗೆ ನಿನ್ಗೆ ಗೊತ್ತಿದ್ದು ತಿರ್ಗಿ ಕರ್ಕೊಂಬರ್ಕೋದೆ? ಹೋಗ್ದು ಓಡ್ಸದ್ ಬಿಟ್ಟು ಅವಳ ಮಸಳೆ ಕಣ್ಣೀರಿಗೆ ಕರ್ಕಕ್ಕೆ ಹೋಗ್ಬೇಡ. ಇಂಥವೆಲ್ಲ ಎಷ್ಟಾಗ್ಯವೋ ಏನೋ ಒಳಗು. ನಿನ್ನೂ ಏನೋ ಅವಳು ಸುಮ್ಮನೆ ಬಿಟ್ಟಿಲ್ಲ. ನಿನ್ನೂ ಎಷ್ಟು ಆಟ ಆಡ್ತಿದ್ದಾಳೆ, ನಿನಗೆ ಎಷ್ಟು ಅವಮಾನ ಆಗಂಗೆ ಮಾತಾಡಿದಾಳೆ ಹೇಳು. ನೀನೇನ ಬುದ್ಧಿ ಹೇಳಿದ್ರೆ ನಿನ್ ಸಂಸಾರ ನೋಡ್ತಾ ಹಂಗೆ ಹಿಂಗೆ ಅಂತಾನ ನಿನಗೆ ವಾದ ಮಾಡೋಳು. ಈಗ ನಿಂತಕ್ಕೆ ಬಂದ್ಲಾ? ಸರಿ ಮಾಡ್ಬಾ ಅಂತಾನೆ. ತಪ್ಪು ಮಾಡೋದು, ಆಮೇಲೆ ಕಣ್ಣೀರು ಸುರ್ಸೋದು, ಇದೇ ಆಯ್ತು ಇವಳು ಗೋಳೆಲ್ಲ. ಅಯ್ಯೋ ಸುಮ್ಮನಿರಮ್ಮ ಒಂದು ನಿಮಿಷ. ಹೇ ರಾಣಿ ಬಾರೆ ಒಳಿಕೆ ಬಾ. ನೀನು ಯಾವ ಮುಖ ಇಟ್ಕೊಂಡು ಅಲ್ಲಿಗೆ ಹೋಗಿದ್ದೆ ನಮ್ಮ ರಾಧಾ ಮರ್ಮಂತಕ್ಕೆ? ಅವ್ರು ಚೆನ್ನಾಗಿರೋ ಸಂಸಾರನೂ ಹಾಳು ಮಾಡ್ತೀಯೇನೆ. ಹೋಗಿ ಇಲ್ಲದೆಲ್ಲ ಹೇಳ್ಬಿಟ್ಟು ಅವತ್ತು ಏನು ಹೇಳಿದೆ? ನಮ್ಮ ರಾಧಮ್ಮ ಬಂದು ಶಿಲ್ಪನ್ ಜೊತೆ ಸೇರ್ಬೇಡ ಹಂಗೆ ಹಿಂಗೆ ಅಂತ ಹೇಳಿದ್ಕೆ ನಿನ್ನ ಸಂಸಾರ ನೀನು ನೋಡ್ಕೋರದಕ್ಕ ನಾವು ನಮ್ಮ ಮನೆದು ನಾವು ನೋಡ್ಕೊಂತೀವಿ ಹಂಗೆ ಹಿಂಗೆ ಅಂತಂದೆ. ಈಗ ಯಾಕೆ ನಿನ್ನ ಸಂಸಾರ ತಗೊಂಡೋಗಿ ಅದ್ರಲ್ಲಿ ನನ್ನ ಮಗಳು ಮಂತಕ್ಕೆ ಯಾಕೆ ತಗೊಂಡೋಗಿ ಹೇಳಿದೆ? ನೀನು ಎಂತ ಹೇಳಂದ್ರೆ ಉಸಿರು ಇದ್ದಂಗೆ, ನಿನಗೆ ಹೆಂಗ್ ಬೇಕೋ ಹಂಗೆ ಅಲ್ವೇ? ಅಯ್ಯೋ ಅತ್ತೆ, ಏನತ್ತೆ ನೀವು ಹಿಂಗೆ ಹೇಳ್ತಾ ಇದ್ದೀರಾ? ಏನೋ ಇದೊಂದ್ಸಲ ಕ್ಷಮಿಸ್ಬಿಡಿ, ಇನ್ಮೇಲೆ ಹಿಂಗೆ ಮಾಡಲ್ಲ ಅಂತ ಹೇಳಿದ್ರೆ. ಅಯ್ಯೋ ನಿನ್ನ ತವ್ರು ನೀವು ಅಪ್ಪ ಅಮ್ಮನ ಕರ್ಕೊಂಬ ಅಂತಂದ್ರೆ ಏನತ್ತೆ ಇದು? ನನ್ನ ಬಗ್ಗೆ ಏನು ತಿಳ್ಕೊಂಬಲ್ಲ. ಅಲ್ಲಿ ನಮ್ಮ ಅತ್ತಿಗೆ ನಮ್ಮ ಅಜ್ಜಿ ಎಲ್ಲರೂ ಬೈತಾರೆ ಅಷ್ಟೇನೆ. ನಾನು ಹೋಗಲ್ಲ. ಅದಕ್ಕೆ ರಾಧಕ್ಕನದ ಮನೆ ಹತ್ರ ಹೋಗಿದ್ದು. ಇದೊಂದ್ಸಲ ಕ್ಷಮಿಸ್ಬಿಡಿ ಅತ್ತೆ. ರಾಧಕ್ಕ ನೀವಾದ್ರೂ ಹೇಳಿ ಅತ್ತೆಗೆ. ಏನೇ ಕ್ಷಮಿಸೋದು? ಎಷ್ಟು ಸಲ ಕ್ಷಮಿಸೋದು? ಅವಳ ಮನೆ ಹತ್ರ ಹೋಗ್ಬೇಡ, ಅವಳ ಮಾತಾಡ್ಬೇಡ ಅಂದ ಅಂತಂದ್ರು ತಿರ್ಗಾ ಅವಳ ಜೊತೆಗೆ ಹೋಗ್ಬಿಟ್ಟು ಈಗ ನೋಡಿದೆ ಎಲ್ಲ ಹಾಳು ಮಾಡಿಕ್ಕಿದೆಯಲ್ಲ, ಎಲ್ಲ ನೆಲಕ್ಕೆ ಕುಳಿಸಿದೆಯಲ್ಲ. ಬುತ್ತಿ ತಗೊಂಡೋಗೆಲ್ಲನ ಅನ್ನನೆಲ್ಲನ ನೆಲಕ್ಕೆ ಹಾಕಿದ್ರೆ ಅದೇವ್ರು ನಮಗೆ ಅನ್ನ ಕೊಡ್ತಾನೀನಿ. ಅಯ್ಯೋ ಅತ್ತೆ, ನಾನೇನು ಬೇಕು ಅಂತ ಬೀಳ್ಸಿದ್ನ ಹೇಳ್ರಿ? ಇಲ್ಲ ತಾನೇ, ಯಾವ ನಾಯಿಗಳು ಬಂದು ಬೀಳ್ಸಿದಾವೆ ಅಂತ ಹೇಳಿದೆ. ನೀವು ಅದನ್ನು ನಂಬ್ತಾ ಇಲ್ವಲ್ಲ. ಏನು ನಾನೇನಾದ್ರೂ ಎಲ್ಲಾದ್ರೂ ಬೀಳ್ಸಿದೀನಿ ನಾನು ಬೇಕು ಅಂತಾನ ಹೇಳಿರೋದಕ್ಕ? ನೀವಾದ್ರೂ ರಾಣಿ ನೀನು ಮಾಡಿರೋದು ತಪ್ಪೇನೆ. ಒಂದು ಸ್ವಲ್ಪ ಹೊತ್ತು ಸುಮ್ಮನಿರು. ನನ್ನ ತಮ್ಮನೂ ಬರಲಿ ಮಾತಾಡೋಣ. ಇವಳಿನ್ನ ಇಲ್ಲೇ ಇದ್ದಾಳ? ಅಯ್ಯೋ ರೀ, ಅಲ್ಲ ಇಲ್ಲಿಲ್ದೆ ನಾನು ಎಲ್ಲಿಗೆ ಹೋಗ್ಬೇಕಾಗಿತ್ತು? ಹೇಳಿ. ಏನೋ ಒಂದು ತಪ್ಪಾಗೈತಪ್ಪ, ಅದಕ್ಕೆ ಕ್ಷಮೆನೂ ಕೇಳ್ತಾ ಇದ್ದೀನಿ. ನೀವು ಏನ್ರಿ ಹಿಂಗೆ ಆಡ್ತಾ ಇದ್ದೀರಾ? ಕ್ಷಮಿಸ್ಬಿಡಿ, ಇನ್ನೊಂದ್ಸಲ ಇಂಥ ತಪ್ಪು ಆಗಲ್ಲ. ನಾನು ಏನು ಗೊತ್ತಿಲ್ಲದೆ ಏನೋ ತಪ್ಪಾಗಿದೆ. ಗೊತ್ತಿಲ್ಲದೆ ಅಲ್ಲ, ಗೊತ್ತಿದ್ದೇ ತಪ್ಪು ಮಾಡಿರೋದು. ಗಂಟೆ ಗಟ್ಟಲೆ ಕೂತ್ಕೊಂಡು ಮಾತಾಡೋದಕ್ಕೆ ಏನೇ ಇರುತ್ತೆ ಆ ಶಿಲ್ಪರ್ ಮನೆ ಹತ್ರ? ಬುತ್ತಿಗೆ ಉಳಿಸಿರೋದು ಹೋದ್ರೆ ಹೋಗ್ಲಿ ಬಿಡು. ಗಂಟೆ 2 ಗಂಟೆ ಆಯ್ತಲ್ಲ, ನಾನು ಹೇಳ್ ಕಳಿಸಿ ಬುತ್ತಿ ತಗೊಂಬಂತಾನೆ. ಪಾಪ ಅವ್ರು ಬಿಸ್ಲಾಗ ಕೆಲಸ ಮಾಡೋರು ಹೊಟ್ಟೆಸ್ಕೊಂಡು ಹಂಗೆ ಇರ್ಬೇಕೇನಿ? ತಿರ್ಗಾ ಅವ್ರ ಬಗ್ಗೆ ಇಲ್ದೇ ಇರೋದೆಲ್ಲ ಮಾತಾಡ್ತೀಯ. ಅವ್ರ ಬಗ್ಗೆ ಪ್ರೀತಿ ಐತಿ, ನನ್ನ ಬಗ್ಗೆ ಇಲ್ಲ, ಹಂಗೆ ಹಿಂಗೆ ಅಂತಾನೆ. ಅಯ್ಯೋ ಏನೋ ಕೂತ್ಕೊಂಡು ಟೀ ಮಾಡ್ತೀನಿ ಕುಡ್ದು ಹೋಗುವಂತೆ ಅಂತ ಹೇಳಿದ್ಲು. ಅಷ್ಟರೊಳಗೆ ಅದು ಹಿಂಗೆಲ್ಲ ಆಗೋಯ್ತು. ಅದಕ್ಕೆ ಅಷ್ಟೊತ್ತಾಯ್ತು ಕಣ್ರಿ.
ಹೋಗ್ಲಿ ಬಿಡೋ ರಮೇಶ, ಈಗ ಏನ್ ಮಾಡಕ್ಕಾಗುತ್ತೆ ಹೇಳು. ಅವಳಿಗೂ ತನ್ನ ತಪ್ಪು ಅರಿವಾಗೈತಿ ತಾನೆ. ಈಗ ಜಗಳ ಮಾಡ್ಕೊಂಡು ಮನೆ ಬಿಟ್ಟು ಕಳ್ಸಿದ್ರೆ ನಮ್ಮ ಮರ್ಯಾದಿನೇ ಅಲ್ವಾ ಹೋಗೋದು. ನಿನಗೂ ಮರ್ಯಾದೆ ಇರಲ್ಲ, ಪದೇ ಪದೇ ಹಿಂಗೆಲ್ಲ ಜಗಳ ಮಾಡ್ಕೊಂಡು ತವ್ರ ಮನೆ ಕಳ್ಸೋದು. ಅದಕ್ಕೇನೆ ನಾನೇ ಬಂದಿದ್ದೀನಿ ಹೇಳೋಣ ಅಂತ. ನಮ್ಮಂತಕ್ಕೆ ಬಂದಿದ್ಲು ಅಮ್ಮ ಹೆಂಗೂ ನಿಮ್ಮ ಅಪ್ಪನ ಕರ್ಕೊಂಬರೋಗು ಅಂತ ಕಳಿಸಿತ್ತಂತೆ. ಸೀದಾ ಅವಳು ತವ್ರ ಮನೆಗೆ ಹೋಗಕ್ಕೆ ಇಷ್ಟ ಇಲ್ದೇನೆ ಇಲ್ಲಿಗೆ ಬಂದಿದ್ಲು ನಮ್ಮಂತಕ್ಕೆ. ಅದಕ್ಕೆ ನಾನೇ ಬಂದಿದ್ದೀನಿ. ಹೋಗ್ಲಿ ಬಿಡೋ, ಏನ್ ಮಾಡಕ್ಕಾಗುತ್ತೆ. ಇನ್ನೊಂದ್ಸಲ ತಪ್ಪು ಮಾಡಲ್ಲ ಅಂತ ಹೇಳ್ತಿದ್ದಾಳೆ ತಾನೆ. ಹೌದು ಕಣ್ರಿ, ಇನ್ನೊಂದ್ಸಲ ತಪ್ಪು ಮಾಡಿದ್ರೆ ಬೇಕು ಅಂದ್ರೆ ನಾನು ತವ್ರ ಮನೆಗೆ ಕಳಿಸ್ಬಿಡ್ರಿ, ಹೋಗ್ತೀನಿ. ಆದ್ರೆ ಇದೊಂದ್ಸಲ ಕ್ಷಮಿಸ್ಬಿಡಿ. ಅಲ್ಲ, ತಪ್ಪು ಮಾಡಲ್ಲ ಅಂತ ಹೇಳ್ತಿಲ್ಲ, ತಪ್ಪು ಮಾಡಿದ್ರೆ ಕಳಿಸ್ಬಿಡಿ ಅಂತ ಹೇಳ್ತಾ ಇದ್ದಾಳೆ ನೋಡು ಅವಳ. ಇನ್ನೊಂದ್ಸಲ ಮಾಡಲ್ಲ ಹಿಂಗೆಲ್ಲ ಅಂತ ಹೇಳಂಗೆ ಇಲ್ಲ. ಅಯ್ಯೋ ಅತ್ತೆ, ಎಷ್ಟು ಸಲ ಹೇಳ್ತಾ ಇದ್ದೀನಿ, ಅವಾಗಿಂದ ಹೇಳ್ತಲೇ ಇದ್ದೀನಿ ಇನ್ನೊಂದ್ಸಲ ಇಂಥ ತಪ್ಪು ಮಾಡಲ್ಲ ಮಾಡಲ್ಲ ಅಂತ. ಆದ್ರೂ ನೀವು ನನ್ನ ಮಾತಿನ ಮೇಲೆ ನಂಬಿಕೆನೇ ಇಲ್ಲ ನಿಮ್ಗಿಬ್ರಿಗೂ. ಬಿಡಿ ಅತ್ತೆ, ಹೋಗ್ಲಿ. ಅಮ್ಮ ಹೋಗ್ಲಿ ಬಿಡಮ್ಮ, ಇನ್ನೇನು ಮಾಡೋಕ್ಕಾಗುತ್ತೆ. ನಿನಗೂ ಇರೋದು ಒಬ್ಬನೇ ಮಗ, ಇವಳು ಒಬ್ಳೆ ಸೊಸೆ ಎತ್ತಾಗೆ, ಏನು ಮಾಡೋಕ್ಕಾಗುತ್ತೆ. ನಾವೇನೇ ಅನುಸರಿಸ್ಕೊಂಡು ಹೋಗ್ಬೇಕಲ್ವಾ. ಬಿಡು, ಇನ್ನೊಂದ್ಸಲ ಇಂಥ ತಪ್ಪು ಮಾಡಲ್ಲ ಅಂತ ಹೇಳ್ತಿದ್ದಾಳಲ್ಲ, ನಾನು ಅವಳಿಗೆ ಬುದ್ಧಿ ಹೇಳ್ತೀನಿ. ನನ್ನ ಮಾತಿಗಾದ್ರೂ ಬೆಲೆ ಕೊಟ್ಟು ಸುಮ್ಮನಾಗ್ರಿ. ನಾನು ಏನು ಗೊತ್ತಿರಲಿಲ್ಲ, ಏನೋ ಕಣ್ಣೀರು ಹಾಕೋದ್ಲಲ್ಲ. ಹೋಗ್ಲಿ ಬಿಡು, ನನ್ನ ತಮ್ಮನೇ ಹೇಳ್ತೀನಿ ಅಲ್ವಾ, ಇನ್ನೇನು ಬೇರೆಯವರಲ್ಲ. ಇದೊಂದ್ಸಲ ಹೋಗಿ ಹೇಳೋಣ. ಇಲ್ಲಿವರೆಗೂ ಬಂದಿದ್ದಾಳೆ ಅಂತ ಸ್ವಲ್ಪ ಕನಿಕರದಿಂದ ಬಂದೆ ಅಷ್ಟೇನೆ. ಇವಳು ಮಕ್ಕ ನೋಡ್ಕೊಂಡಲ್ಲ ನನ್ನ ತಮ್ಮ, ನಮ್ಮ ಮನೆ ನನ್ನ ತವ್ರ ಮನೆ ಚೆನ್ನಾಗಿರ್ಲಿ ಅನ್ನೋ ಆಸೆಯಿಂದ ಅಷ್ಟೇನೆ. ಯಾಕೆ ಇನ್ನೊಬ್ರ ಹತ್ರ ನಮ್ಮ ತವ್ರ ಮನೆ ಮರ್ಯಾದೆ ಹೋಗ್ಬೇಕು ಅಂತ ಬಂದೆ. ಅಷ್ಟೇನೆ. ಅದ್ಬಿಟ್ರೆ ನನಗೇನೇನು ಇವಳು ಮಾತಿಗೆ ಬೆಲೆ ಕೊಡಬೇಕು ಅಂತ ಅಲ್ಲ, ನನ್ನ ತವ್ರ ಮನೆ ಚೆನ್ನಾಗಿರ್ಬೇಕು ಅಂತ ಬಂದೆ ಅಷ್ಟೇನೆ. ಈಗ ಇವಳಿಗೆ ನಾನು ಬುದ್ಧಿ ಹೇಳ್ತೀನಿ. ಇನ್ನೊಂದ್ಸಲ ಏನೋ ತಪ್ಪು ಮಾಡಿದ್ರೆ ಹೇಳ್ದೆ ಕೇಳಿದೆ ಮನೆ ಬಿಟ್ಟು ಕಳ್ಸಿವ್ರಂತೆ, ಸುಮ್ಮನೆ ಇರಿ. ಅಕ್ಕ, ನಮ್ಮ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಆದ್ರೆ ಇಂಥಳು ಮಾತ್ರ ಮನೆಗೆ ಇರೋದು ಬೇಡ. ಎಷ್ಟು ಸಲ ಅಂತೇಳಿ ನಾವು ಸಹಿಸ್ಕೊಂಡಿರೋದು ಹೇಳು. ಹೋಗ್ಲಿ ಬಿಡೋ ರಮೇಶ, ನನ್ನ ಮಾತಿಗಾದ್ರೂ ಬೆಲೆ ಕೊಡ್ತೀಯ ಅಂತ ಹೇಳಿ ನಾನು ಇವಳನ್ನ ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ. ಸುಮ್ಮನಾಗು, ಸಾಕು, ಬೈದಿದ್ದು ಸಾಕು. ಏನು ಮಾಡೋಕ್ಕಾಗುತ್ತೆ. ಇದೊಂದ್ಸಲ ಕ್ಷಮಿಸ್ಬಿಡು ನನಗೋಸ್ಕರ ಅಷ್ಟೇನೆ, ಅವಳಿಗೋಸ್ಕರ ಅಲ್ದಿದ್ರು ನಿಮ್ಮ ಅಕ್ಕನ ಮಾತಿಗಾದ್ರೂ ಬೆಲೆ ಕೊಟ್ಟು ಇದೊಂದ್ಸಲ ಕ್ಷಮಿಸ್ಬಿಡು ಅವಳನ್ನ. ಹೋಗ್ಲಿ ಬಿಡಪ್ಪ ರಮೇಶ, ನಮ್ಮ ರಾಧಮ್ಮ ಇಷ್ಟು ಕೇಳ್ಕೊಂತಾ ಇದ್ದಾಳೆ ಅಂದಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ. ಬಿಡು, ಅವಳ ಮಾತಿಗಾದ್ರೂ ಬೆಲೆ ಕೊಡು. ಸರಿ ಆಯ್ತಕ್ಕ, ನೀನು ಹೇಳ್ತಾ ಇದ್ದೀಯ ಅಂತ ಹೇಳಿ ನಾನು ಇವಳನ್ನ ಕ್ಷಮಿಸ್ತಾ ಇದ್ದೀನಿ. ಇನ್ನೊಂದ್ಸಲ ಇಂಥದ್ದೇನಾರ ಮಾಡಿದ್ರೆ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಕಳಿಸೋದೇನೆ. ಯಾರು ಹೇಳಿದ್ರು ಅಷ್ಟೇನೆ, ಅವಾಗ ಇವಳಂತೂ ಮನೆಗೆ ಸೇರಿಸಲ್ಲ. ಸರಿ ಆಯ್ತು ರೀ, ಹಂಗೆ ಮಾಡ್ರಿ. ಇದೊಂದ್ಸಲ ಕ್ಷಮಿಸ್ಬಿಡಿ. ಇನ್ನೊಂದ್ಸಲ ನಾನು ತಪ್ಪು ಮಾಡಲ್ಲ. ರಾಣಿ ನೋಡು, ನನ್ನ ಮಾತಿಗೆ ಬೆಲೆ ಕೊಟ್ಟು ನಮ್ಮಮ್ಮ ಏನು ನನ್ನ ತಮ್ಮನು ನಿನ್ನ ಕ್ಷಮಿಸ್ತಾ ಇದ್ದಾರೆ. ನೀನೇನಾದ್ರೂ ಇನ್ನೊಂದ್ಸಲ ಇಂಥ ತಪ್ಪೇ ಮಾಡಿದ್ರೆ ನಿನ್ನಂತೂ ಯಾರು ಕ್ಷಮಿಸಲ್ಲ ಅವಾಗ. ಹುಷಾರಾಗಿ ಸಂಸಾರ ಮಾಡ್ಕೊಂಡು ಕೆಲಸ ಮಾಡ್ಕೊಂಡು ಹೋಗೋದು ಕಲ್ತ್ಕ. ಸುಮ್ಮನೆ ಆ ಶಿಲ್ಪನ್ ಮಾತಕ್ಕೆ ಹೋಗಿ ಇಲ್ದೇ ಇರೋ ಜಗಳ ಮಾಡೋದು, ಅವ್ರಿಗೆ ತಂದಿಕ್ಕೋದು ಅಂತ ಕೆಲಸ ಎಲ್ಲ ಮಾಡಕ್ ಹೋಗ್ಬೇಡ. ಇದೇ ನಿನ್ಗೆ ಕೊನೆ ಎಚ್ಚರಿಕೆ. ಸರಿ ಆಯ್ತು ರಾಧಕ್ಕ, ಏನೋ ಪರಿಚಯ ಇದ್ಲಲ್ಲ ಮಾತಾಡ್ಸಲು ಅಂತ ಮಾತಾಡುತ್ತೆ ಅಷ್ಟೇನೆ. ಸರಿ, ಇನ್ಮೇಲೆ ಮಾತಾಡ್ಸೋದು ಇಲ್ಲ ಬಿಡ್ರಿ. ಹಿಂಗೆ ಹೇಳ್ತೀಯ, ಆದ್ರೆ ನಾಳೆ ಇನ್ನೊಂದು ವಾರ ಮಾಡ್ಕೊಂಡ್ಮೇಲೆ ತಿರ್ಗಾಲೆ ಅದೇ ಬೋಳೇನಿ. ನಮಗೆ ಗೊತ್ತಿಲ್ವಾ ನಿನ್ ಬಂಡವಾಳ? ಇಲ್ಲ ಅತ್ತೆ, ನೋಡ್ತಾ ಇರಿ ನಾನು ಹೆಂಗ್ ಸಂಸಾರ ಮಾಡ್ತೀನಿ ಅಂತ ಇನ್ಮೇಲೆ. ನೀವೇ ಹೊಗಳ್ಬೇಕು, ಆ ಥರ ನಡ್ಕೊಂತೀನಿ. ಸರಿ ಸರಿ ಆಯ್ತು, ಈ ಮಾತು ನೆನಪಲ್ಲಿ ಇಟ್ಕೊ ನೀನು. ಸರಿ ರಾಧಕ್ಕ, ನಿನ್ನಿಂದ ತುಂಬಾ ಉಪಕಾರ ಆಯ್ತು. ನಿನಗೆ ಎಷ್ಟು ಋಣಿ ಆಗಿದ್ರು ಸಾಲಲ್ಲ. ನನಗೇನು ಋಣಿ ಆಗಿರ್ಬೇಡ. ನನ್ನ ತಮ್ಮ ನಮ್ಮಮ್ಮಯ್ಯ ಈ ಮನೆನ ಚೆನ್ನಾಗಿ ನೋಡ್ಕೊ. ಈ ಮನೆ ಗೌರವನ ಹಾಳು ಮಾಡಬೇಡ ಅಷ್ಟೇನೆ. ಈ ಮನೆ ಗೌರವಕ್ಕೋಸ್ಕರನ ನಿನ್ನ ನಾನು ಇವ್ರ ಹತ್ರ ಹೇಳಿ ಕ್ಷಮಿಸಕ್ಕೆ ಕೇಳ್ಕೊಂಡಿದ್ದೀನಿ ಅಷ್ಟೇನೆ. ಇನ್ಮೇಲೆ ನನಗೇನು ಯಾವ ಇದು ದ್ವೇಷನೂ ಇಲ್ಲ, ಪ್ರೀತಿನೂ ಇಲ್ಲ. ನನ್ನ ತವ್ರ ಮನೆ ಚೆನ್ನಾಗಿರ್ಲಿ ಅಂತ ನಾನು ಈ ಕೆಲಸ ಮಾಡಿದೆ ಅಷ್ಟೇನೆ. ನೀನು ಅಚ್ಚುಕಟ್ಟಾಗಿ ಸಂಸಾರ ಮಾಡಿದ್ರೆ ಅಷ್ಟೇ ಸಾಕು. ಋಣ ಗಿಣ ಏನು ಅಂತ ದೊಡ್ಡ ದೊಡ್ಡ ಮಾತೆಲ್ಲ ಆಡಬೇಡ. ಅಂತ ಋಣ ಗಿಣ ಅಂತ ಮಾತಾಡೋಷ್ಟು ದೊಡ್ಡವಳು ಅಲ್ಲ, ಬುದ್ಧಿವಂತೇನೂ ಅಲ್ಲ ಬಿಡಕ್ಕ. ಗೊತ್ತಾಗುತ್ತೆ ಇವಳು ಬಂಡವಾಳ ಹೋಗ್ತಾ ಹೋಗ್ತಾನೆ. ಆಯ್ತು ಬಿಡೋ ರಮೇಶ, ಈಗ ಮಾತಾಡಿದ್ದೆ ಬಗೆಹರಿಯಲ್ಲ ಸಮಸ್ಯೆ. ಹೋಗ್ಲಿ ಬಿಡು. ರಾಣಿ ಒಳಕ್ ಹೋಗ್ಬ ನೀನು. ಸರಿ ರಾಧಕ್ಕ, ಆಯ್ತು. ಅದಮ್ಮ ಕುಕ್ಕಳಮ್ಮ, ಕಾಪಿ ಕುಡ್ದೋಗಿ ಅಂತೆ, ಕಾಪಿ ಕಾಸ್ಕೊಬತ್ತೀನಿ. ಕುಕ್ಕ ರಮೇಶ, ಕುಕ್ಕಂಡಿರಿ, ಕಾಸ್ಕೊಬತ್ತೀನಿ. ಅಯ್ಯೋ ಅಮ್ಮ, ರಾಣಿ ಇದ್ದಾಳಲ್ಲ, ಅವಳಿಗೆ ಹೇಳು ಕಾಸ್ಕೊಬತ್ತಾಳೆ. ಕುಕ್ಕ ನೀನು. ರಾಣಿ ಕಾಪಿ ಕಾಸ್ಕೊಂಬರೆ 4 ಜನಕ್ಕೂ ಕುಡಿಯೋಣ. ಸರಿ ರಾಧಕ್ಕ, ಕಾಸ್ಕೊಬತ್ತೀನಿ, ಕೂತ್ಕೊಂಡಿರಿ, ಮಾತಾಡ್ತಾನೆ. ಕಾಸ್ಕೊಂಬತ್ತೀನಿ ಒಂದು 5 ನಿಮಿಷ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.